Wow! See you on next ride! How did it all come to this, you ask? My end starts at the beginning. The very beginning. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೇ ಬಿ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿರುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಇವತ್ತು ಅಗೇನ್ ನಾವು ಪೆನುಕೊಂಡಾಗ ಹೋಗ್ತಾ ಇದ್ದೀವಿ ನಮ್ಮ ಬೈಕ್ ಕ್ಲಬ್ ಜೊತೆ. ಆ್ಯಂಡ್ ನಾನು ಆಲ್ರೆಡಿ 20 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೀನಿ. ಮಿಕ್ದವರೆಲ್ಲ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆಫ್ಕೋರ್ಸ್ ಇದು ಬೈಕ್ ರೈಡ್, ಬಟ್ ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆದರ್ ಅಂತೂ ಸೂಪರ್ ಆಗಿದೆ, ಫುಲ್ಲು ಫಾಗಿ ಚಿಲ್ಡ್ ಇದೆ. ಜಸ್ಟ್ ತೋರಿಸ್ತೀನಿ ನೋಡಿ. ಇದು ವ್ಯೂ ಮೋಸ್ಟ್ಲಿ ಸ್ವಲ್ಪ ಜಿಗ್ಜ್ಯಾಗ್ ಕ್ರೀಸ್ ಕ್ರಾಸ್ ಇರುತ್ತೆ. ಮೊಬೈಲ್ ಹೋಲ್ಡರ್ ಹಾಕಿ ಕಾರಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಹಂಗಾಗಿ ವ್ಯೂ ಬಗ್ಗೆ ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಪ್ಲ್ಯಾನ್ ಮಾಡಿರೋದು ಮೀಟಪ್ ಪಾಯಿಂಟ್ ಬಂದು ದೇವನಹಳ್ಳಿ ಟೋಲ್ ಗೇಟ್. ಸೊ ನಾರ್ಮಲಿ ರೈಡ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ಸ್ವಲ್ಪ ಸಿಟಿ ಔಟ್ಸ್ಕಟ್ಸ್ ಇರುತ್ತೆ. ಸೊ ಇವಾಗ ಕೆಮ್ತಾರವ್ರು ಬಂದು ಮಿಸ್ ಶ್ರೀ ಆರ್ ಮಿಸ್ ಮಾರ್ವೆಲಸ್ ತೋರಿಸ್ತೀನಿ ನೋಡಿ. ಅವರು ಒಂದೆರಡು ಮಾತು ಹೇಳ್ತಾರೆ, ಕೇಳ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಹೌ ಇಸ್ ಬ್ಯಾಂಗಲೂರು ಡೂಯಿಂಗ್ ಟುಡೇ? ಬೆಳಗ್ಗೆ ಡ್ರೈವ್ ಹೋಗ್ತಾ ಇದ್ದೀವಿ. ಎಲ್ಲಿ? ಪೆನುಕೊಂಡ. ಸಖತ್ ವ್ಯೂ, ತುಂಬ ಕಷ್ಟ to get up early morning and get ready and go, but then fully excited. View ತೋರಿಸ್ತೀವಿ. Look, so foggy, so cold, chilled climate, but then had to get ready, but I'm not complaining. Very happy. ತುಂಬಾ excited. ಸೊ ಇದು ಬಂದು ಶ್ರೀ ಬಗ್ಗೆ ಸ್ಮಾಲ್ ಇಂಟ್ರೋ ಇತ್ತು ನೋಡಿ. ಹಿಂಗೆ ಫಾಗಿದೆ. ಪಾಪ ನಮ್ಮ ರೈಡರು ಬೆಳಗ್ಗೆ ಎದ್ದು ರೆಡಿಯಾಗಿ ಈ ಚಳಿಲಿ ಹೆಂಗೆ ಬರ್ತಾರೆ. ಇವನ್ ನಾನು ಒಂದು 4 ಅಲಾರ್ಮ್ ಇಟ್ಕೊಂಡು ಮಲಗಿದ್ದೆ. ಅಲಾರ್ಮ್ ಹೊಡಿತಾ ಇದೆ, ಆಫ್ ಮಾಡ್ತೀನಿ, ಚಳಿಗೆ ಮಲ್ಕೊತೀನಿ ಬೆಚ್ಚಿಗೆ ಹೊತ್ಕೊಂಡು. ಆಮೇಲೆ ವೈಫ್ ಇದ್ಬಿಟ್ಟು ಟೈಮ್ ಆಯಿತು ಅಂಥೇಳಿ ಬೆಡ್ಶೀಟ್ ಹಾಕ್ಕೊಂಡಿದ್ದನ್ನು ಎಳ್ದು ಎಬ್ಬರಿಸಿ ಈ ಸ್ಕೂಲ್ ಮಕ್ಕಳಿಗೆ ಅಪ್ಪ ಅಮ್ಮಂದರು ಎಬ್ಬರಿಸ್ಬಿಟ್ಟು ರೆಡಿಯಾಗಿ ಕಳಿಸ್ತಾರಲ್ಲ, ಸೊ ಹಾಗೆ ನನಗೆ ಕಳಿಸಿದಾಯಿತು. ನಾನು ಹೋಗಿ ರೆಡಿಯಾಗಿ ಒಂದು ಏನೇನು ಸ್ಟಫ್ ಇತ್ತು ಎಲ್ಲ ಕಾರಲ್ಲಿ ಲೋಡ್ ಮಾಡಿಕೊಂಡು. ಸೊ ಎಸ್, ಮೇ ಬಿ ಸುಮಾರು ಜನ ಕೇಳಿದ್ರು, ಗುರು ಬೈಕ್ ರೈಡ್ ಅಂತ ಹೇಳ್ಬಿಟ್ಟು ನೀನು ಕಾರಲ್ಲಿ ಬರ್ತೀಯಾ, ಏನಕ್ಕೆ ಏನು ಸಮಾಚಾರ ಅಂತ. ಸೊ ಕಾರಲ್ಲಿ ಬರೋದು ರೀಸನ್ ಒಂದು ಲಗೇಜ್ ಅಂದರೆ ಸಮ್ ವಾಟರ್ ಕ್ಯಾನ್ಸ್, ತಿಂಡಿ ಏನಾದರೂ ಕ್ಯಾರಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಕೆಲವೊಬ್ಬರು ಪಿಲಿಯನ್ ಇರ್ತಾರೆ, ಸೊ ಲಾಂಗ್ ಜರ್ನಿಯಲ್ಲಿ ಅವರಿಗೆ ರೈಡ್ ಅಷ್ಟು ಕಂಫರ್ಟ್ ಇರೋದಿಲ್ಲ. ಆಲ್ಮೋಸ್ಟ್ ಅವ್ರ ಸಿಟಿ ಲೈಕ್ ಅವ್ರ ಪಾಯಿಂಟಿಂದ ನಾವು ಪ್ಲ್ಯಾನ್ ಮಾಡಿರೋ ಫ್ಲಾಗ್ ಆಫ್ ಪಾಯಿಂಟಿಗೆ ಬರೋ ಅಷ್ಟಲ್ಲೇ ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ಕೆಲವೊಂದು ಸತಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗೋದು ಲೈಕ್, ಸೊ ಅದೊಂದು ಹೆಲ್ಪ್ ಆಗುತ್ತೆ. ಆ ಒಂದು ರೀಸನ್ನಿಂದ ನಾನು ಸ್ವಲ್ಪ ಕಾರಲ್ಲಿ ರೈಡ್ ಮಾಡ್ತಾಯಿದ್ದೀನಿ, ಅಂದರೆ ಡ್ರೈವ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಬೆಳಗ್ಗೆ ಟ್ರಾಫಿಕ್ ಜಾಮ್. ಸೊ ನಾಟ್ ಟ್ರಾಫಿಕ್ ಜಾಮ್, ಬಟ್ ದ ಟ್ರಾಫಿಕ್ ಲೈಟ್. ಸೊ ಫಾಗ್ ಇದೆ, ಮಸ್ತಾಗಿದೆ ವೆದರು. ಕೆಲವೊಂದು ರೈಡರ್ಸ್ ಆಲ್ರೆಡಿ ಬಂದಿದ್ದಾರೆ. ಆನ್ ದಿ ವೇ ಎರಿಕ್ ಗೌತಮ್ನ ನೋಡಿದೆ, ಅವನ್ನ ಕನೆಕ್ಟ್ ಆಗೋಣ ಅನ್ನೋಷ್ಟರಲ್ಲಿ ಪಾರ್ಟಿ he was not just riding fast, he was just flying low. ನೋಡ್ತಾ ಪಾರ್ಟಿ ಅದೆಲ್ಲಿ ಮಾಯ ಆಗ್ಬಿಟ್ರೆ ಗೊತ್ತಿಲ್ಲ. ಟೋಲ್ ಹೋದ್ಮೇಲೆ ಗೊತ್ತಾಗುತ್ತೆ. ಮೇ ಬಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಸೊ ಇದ್ರೆ ಆ ವಿಡಿಯೋನು ಹಾಕ್ತೀನಿ. ಮಾಡಿದ್ದೀನಿ. ಓಕೆ, ವಿಡಿಯೋ ಕ್ಯಾಪ್ಚರ್ ಮಾಡಿದಾರಂತೆ. ಸೊ ಎರಿಕ್ ಗೌತಮಿಗೆ ತೋರ್ಸೋಣ, ಫುಲ್ ಖುಷಿ ಆಗ್ಬಿಡ್ತಾರೆ. ಹಂಗೆ ಕ್ರಿಸ್ಮಸ್ ಇರೋದ್ರಿಂದ ಹೋಮ್ ಮೇಡ್ ಪ್ಲಮ್ ಕೇಕು, ಆಮೇಲೆ ಫರ್ಮೆಂಟೆಡ್ ಗ್ರೇಪ್ ಜ್ಯೂಸ್ 1-2 ಬಾಟಲ್ ಎಕ್ಸ್ಟ್ರಾನು ಸಿಕ್ಬಿಡುತ್ತೆ. ಓಕೆ, ಸೊ ನಾವಿಲ್ಲಿ ಪಾಯಿಂಟಿಗೆ ಬಂದ್ವಿ, ಲೈಕ್ ಟೋಲ್ ಗೇಟ್. ಸೊ ಇದಾದಮೇಲೆ ನಮ್ಮದು ಫ್ಲಾಗ್ ಆಫ್ ಪಾಯಿಂಟ್ ನಾವು ಡಿಸೈಡ್ ಮಾಡಿದ್ದು. ಸೊ ನೋಡೋಣ ಯಾರ್ಯಾರಿದ್ದಾರೆ, ಹೋಗ್ಬಿಟ್ಟು ಅವ್ರದ್ದೆಲ್ಲ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಇಷ್ಟು
ಇಷ್ಟು ಗಾಡಿಗಳು ಹೋಗ್ತಾ ಇದೆ, ಅಟ್ಲೀಸ್ಟ್ ಇಲ್ಲಿ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕು, ಅಥವಾ ಇವ್ರಿಗೆ ನಂಬಿಕೆ ಇಲ್ವೋ ನಮ್ಮ ಮೇಲೆ ಗೊತ್ತಿಲ್ಲ. ಲೈಕ್ ಎಲ್ಲರೂ ಫಾಸ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಆದರೂ ಆ ಬ್ಯಾರಿಗೇಟ್ ಓಪನ್ ಕ್ಲೋಸ್ ಆಗುತ್ತೆ, ಅದರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಅದು ಬ್ಯಾರಿಗೇಟ್ ಓಪನ್ ಇದ್ದು ಹೋಗೋರು ಪಾಸಾಗಿ ಚೆಕ್ ಮಾಡಲಿ. ಸೊ ಏನೇ ಫಾಸ್ಟ್ಯಾಗ್ ಬ್ಲ್ಯಾಕ್ ಲಿಸ್ಟ್ ಆ ಥರ ಇತ್ತು ಅಂದರೆ ಅಲ್ಲಿ ಗೊತ್ತೇ ಆಗುತ್ತೆ. ಸೊ ಒನ್ಸ್ ಅವ್ರು ರೀಚಾರ್ಜ್ ಮಾಡಿದ್ಮೇಲೆ ಅದರಿಂದ ಡಿಡಕ್ಟ್ ಮಾಡೋದು, ಏನಾದರೂ ಒಂದು ಫೆಸಿಲಿಟಿ ತೊಗೊಂಡು ಬರ್ಬೋದು, ಇನ್ಸ್ಟೆಡ್ ಆಫ್ ಈ ಥರ ವೆಯ್ಟ್ ಮಾಡಿ ಹೋಗೋ ಬದಲು. ಸೊ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ಏನು ಮಾಡ್ತಾರೆ ಪಾಪ, ಅವರು ವೆಯ್ಟ್ ಮಾಡಿ ಹೋಗಬೇಕಾಗತ್ತೆ. ಯಾಕಂದರೆ ಎವ್ರಿ ಸೆಕೆಂಡ್ಸ್ ಎವ್ರಿ ಮಿನಿಟ್ಸ್ ಕೌಂಟ್ಸ್. ಸೊ 3 ನಿಮಿಷ ವೆಯ್ಟ್ ಮಾಡಿ ಬಂದ್ವಿ. ನಮ್ಮ ಮುಂದೆ ಇದ್ದವ್ರ ಮನುಷ್ಯ ಪಾಪ ಬ್ಲ್ಯಾಕ್ ಲಿಸ್ಟ್ ಆಗಿತ್ತು, ಅದು ಏನು ಕಥೆನೋ ಗೊತ್ತಿಲ್ಲ. ನಾವು ಪಾಯಿಂಟಿಗೆ ಬಂದ್ವಿ. ಇಲ್ಲಿ ಇಷ್ಟೊಂದು ಜನ ಬೈಕರ್ ಇದ್ದಾರೆ, ಇಷ್ಟೊಂದು ಬೈಕು, ಇದರಲ್ಲಿ ಯಾವುದು ನಮ್ಮ ಬೈಕು ನೋಡೋಣ ಇರಿ. ಹೋಪ್ಫುಲಿ ಇದ ಅಥವಾ ನೋ, ಎಸ್ ಇದೆ, ಇಲ್ಲಿದ್ದಾರೆ. ಸೊ ಇಲ್ಲಿ ಟೋಲಿಗೆ ಬಂದ್ವಿ. 7-8 ಗಾಡಿ ಇದೆ. ಸೊ ಇನ್ನೂ ಒಂದು 4-5 ಜನ ಬರೋದಿದ್ದಾರೆ. ಆ್ಯಸ್ ಯೂಶುವಲ್ ಡ್ರಾಪ್ಔಟ್ಸ್ ಇರುತ್ತೆ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇಂಡಿವಿಜುವಲ್ ರೈಡರ್ಸ್ ಯಾರು ಬಂದಿದ್ದಾರೆ ಕ್ಲಬ್ಬಿಂದ ಅವ್ರದ್ದು ಇಂಟ್ರೊಡಕ್ಷನ್ ಮಾಡಿಸ್ತೀನಿ ನೋಡಿ. ಸೊ ಇವ್ರ ಗುರುಪ್ರಸಾದ್, ಹರೀಶ್ ರೀಸೆಂಟಾಗಿ ಜಾಯ್ನ್ ಆಗಿದ್ದು, ಆ್ಯಂಡ್ ನಿನ್ನೆ ನೈಟ್ವರೆಗೂ ಕನ್ಫರ್ಮ್ ಮಾಡಿರಲಿಲ್ಲ. ನೈಟ್ ಫೋನ್ ಮಾಡಿಬಿಟ್ಟು ಬ್ರೋ ಬರ್ತೀನಿ ಬ್ರೋ ಅಂತೇಳ್ಬಿಟ್ಟು, ಆಲ್ವೇಸ್ ವೆಲ್ಕಮ್ ಅಂತೇಳಿ. ಅಲ್ಲಿ ಪಾರ್ಶ್ ಮತ್ತು ಅಲ್ಲಿ ಜಾಗ್ವಾರ್, ಪಾರ್ಶ್ 911. ಅಫ್ಕೋರ್ಸ್ ಅವ್ರು ನಮ್ಮ ಜೊತೆ ರೈಡ್ ಮಾಡ್ತಾ ಇಲ್ಲ, ಜಸ್ಟ್. ಸೊ ಹರೀಶ್, ಎರಿಕ್ ಗೌತಮ್. ಸೊ ನಾನು ಹೇಳಿದ್ನಲ್ಲ ಮನುಷ್ಯ ಅಲ್ಲಿ ಜಸ್ಟ್ ಫ್ಲೈ ಲೋ ಅಂತ ಹೇಳ್ಬಿಟ್ಟು, ಸೊ ವಿಡಿಯೋ ಇದ್ರೆ ತೋರಿಸ್ತೀನಿ. ಸೊ ಸಂಗಮೇಶ್, ಲಿಖಿತ್, ಆಫ್ಕೋರ್ಸ್ ಮನ್ವಿಂತ್ ಗೌಡ, ವಿಘ್ನೇಶ್. ಹೆಲ್ಮೆಟ್ ತೆಗ್ದಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಯಾರು ಏನು ಅಂತ ಹೇಳ್ಬಿಟ್ಟು. ಸೊ ಸುರೇಶ್, ಇದು ರೈಡ್ ಅಲ್ಲ, ಒಳ್ಳೆ ರೇಸ್ ಆಡ್ದಂಗೆ ಆಗ್ತಾ ಇದ್ದಾರೆ. ಪವನ್ ಆ್ಯಂಡ್ ಆಫ್ಕೋರ್ಸ್ ಶ್ರೀ, ನಾನು ನವೀನ್. ಇದು ನಮ್ಮ ಫ್ಲಾಗ್ ಆಫ್ ಪಾಯಿಂಟ್. So much noise pollution. ಸೊ ರೈಡ್ ಇನ್ಸ್ಟ್ರಕ್ಷನ್ಸು ಎಲ್ಲ ಕೊಟ್ಟಾಯಿತು, ಎಲ್ಲ ಗೇರಪ್ ಆಗ್ತಾ ಇದ್ದಾರೆ ಹೊರಡೋದಕ್ಕೆ. ಮೇ ಬಿ ಇನ್ನೊಂದು 2-3 ಜನ ಬರೋರಿದ್ದಾರೆ. ಸೊ ಅವ್ರಿಗೆ ಆನ್ ದಿ ವೇ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಕೊಟ್ಬಿಟ್ಟು ನಾವು ಹೊರಡ್ತೀವಿ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ಸೋ ಮಚ್ ಡಿಸ್ಟ್ರಾಕ್ಷನ್ಸ್ ಹ್ಯಾಪನ್ಸ್. ಸೊ ಬನ್ನಿ, ನೆಕ್ಸ್ಟು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಕೂಡ ನಾವು ಚೇಂಜ್ ಮಾಡಿದ್ವಿ. ಕೋಟೇಶ್ವರಂ ಕೆಫೆ ನಮ್ಮದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇವಾಗ. ಸೊ ನೆಕ್ಸ್ಟ್ ಅಲ್ಲಿ ಹೋಗಿ ಅಲ್ಲಿ ಯಾರ್ಯಾರು ಏನೇನು ತಿಂತಾರೆ, ಏನು ಮಾಡ್ತಾರೆ, ಎಲ್ಲರದ್ದು ಅವ್ರ ಸ್ಟೋರಿಗಳನ್ನ ಪೋಸ್ಟ್ ಮಾಡ್ತೀನಿ. ಓಕೆ, ಸೊ ಫ್ಲ್ಯಾಗ್ ಆಫ್ ಸ್ಟಾರ್ಟ್ ಆದಮೇಲೆ ಕೋಟೇಶ್ವರಂ ಕೆಫೆ ಹೇಳಿದ್ನಲ್ಲ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಮುಂದೆ ನಿಮಗೆ ಬೈಕರ್ ಏನು ಕಾಣಿಸ್ತಾ ಇದ್ದಾರೆ, ನಮ್ಮ ಗ್ರೂಪ್. ಸೊ ಇದು ಇಲ್ಲಿ ಎಸ್ ದಟ್ಸ್ ಎರಿಕ್ ಗೌತಮ್. ಮತ್ತು ಮುಂದೆ ಲೈಟ್ ಹಜಾರ್ಡ್ ಲೈಟ್ ಲಿಂಕ್ ಮಾಡ್ಕೊಂಡು ಹೋಗ್ತಾ ಇರೋರು ಮಾರ್ಷಲ್, ಪವನ್, ಹಿಂದ್ಗಡೆ ಮನ್ವಿತ್ ಫೋಟೋಗ್ರಾಫರ್, ಆ್ಯಂಡ್ ಇವರು ಹರೀಶ್, ಹರೀಶ್, ಆ್ಯಂಡ್ ವಿಘ್ನೇಶ್. ದಟ್ Jigsaw is Vignesh, I guess. Yes. And this is Suresh, I believe. Suresh. And
ದಿಸ್ ಈಸ್ ಓ ಫಸ್ಟ್ ಟೈಮ್ ರೇಟ್ ಬರ್ತಾ ಇದ್ರೆ ಹೆಸರು ಸಲ ಫ್ಲ್ಯಾಶ್ ಆಗ್ತಾಯಿಲ್ಲ. ಓಕೆ, ಇಲ್ಲಿ ದೆನ್ ಗುರು. ಎಸ್, ನಮ್ಮ ಲೀಡ್ ಪ್ರಸನ್ನ ಕುಮಾರ್ ಉರ್ಫ್ ಹಾಟ್ GPK. ಸೊ ಬೈಕರ್ಸ್ನ ಪಾಸ್ ಆಗಕ್ಕೆ ಬಿಡೋಣ, ಯಾಕಂದರೆ ನಾನು ಸ್ವೀಪ್ ಮಾಡ್ತಾ ಇರೋದು. ನಾನು ಮುಂದೆ ಹೋಗ್ಬಿಟ್ರೆ ಆಮೇಲೆ ಎಲ್ಲ ನನಗೆ ಫಾಲೋ ಮಾಡಿಕೊಂಡು ಅವರು ಸ್ಪೀಡಲ್ಲಿ ಪಿಕಪ್ ಮಾಡ್ಕೊಂಡು ಬರ್ತಾರೆ. ಸದ್ಯಕ್ಕೆ ಬೇಡ, ಯಾಕಂದರೆ ರೈಡ್ನ ಎಂಜಾಯ್ ಮಾಡೋಣ, ರೋಡ್ನ ಎಂಜಾಯ್ ಮಾಡೋಣ. ಕೋಟೇಶ್ವರಂ ಕೆಫೆ ಆಫ್ಕೋರ್ಸ್ ರಿವ್ಯೂ ಚೆನ್ನಾಗಿದೆ, ಫುಡ್ಡು ಮೆನ್ಯೂನು ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಈ ರೋಡ್ ಬಗ್ಗೆ ಹೇಳಬೇಕು ಅಂದರೆ ಓಕೆ, ಒನ್ ಆಫ್ ದ ಬೆಸ್ಟ್ ರೋಡ್ ನಾನು ರೈಡ್ ಅಥವಾ ಡ್ರೈವ್ ಮಾಡೋದಕ್ಕೆ ಇಷ್ಟಪಡೋವಂಥದ್ದು. ಯಾಕಂದರೆ ಆಫ್ಟರ್ ಸರ್ಟೆನ್ ಸಿಗ್ನಲ್ ಆರ್ ಸರ್ಟೆನ್ ಜಂಕ್ಷನ್ ರೋಡ್ ಫುಲ್ ಖಾಲಿ ಇರುತ್ತೆ. ಸೊ ರೈಡ್ ಮಾಡೋದಕ್ಕೆ ಅಥವಾ ಡ್ರೈವ್ ಮಾಡೋದಕ್ಕೂ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಇದು ಬಿಟ್ಟು ನೆಕ್ಸ್ಟ್ ರೋಡ್ ಅಂತ ಹೇಳಿದ್ರೆ ಒಂದು ಹಾಸನ್ ರೋಡು, ಇನ್ನೊಂದು ಧಾರವಾಡ ರೋಡ್, ತುಮಕೂರು ಆದಮೇಲೆ. ಸೊ ರೋಡ್ ಅಂತೂ ಫುಲ್ಲು ಖಾಲಿ ಇರುತ್ತೆ, ಲೈಕ್ ಆರಾಮಾಗಿ ಕಣ್ಣು ಮುಚ್ಕೊಂಡ್ರೆ ಡ್ರೈವ್ ಮಾಡ್ಬೋದು ಅನ್ನೋ ಥರ ಇರುತ್ತೆ. ಬಟ್ ಅಫ್ಕೋರ್ಸ್ ನಾನು ಕಣ್ಣು ಮುಚ್ಕೊಂಡಂತೂ ಡ್ರೈವ್ ಮಾಡೋದಿಲ್ಲ. ಸೊ ಇಲ್ಲಿ ದೇವನಹಳ್ಳಿ ಆದಮೇಲೆ ಸ್ಯಾಟಲೈಟ್ ರಿಂಗ್ ರೋಡ್, ನ್ಯೂ ಸ್ಯಾಟಲೈಟ್ ರಿಂಗ್ ರೋಡ್. ಸೊ ಅದಾದಮೇಲಿಂದ ರೋಡ್ ಫುಲ್ ಖಾಲಿ ಇರುತ್ತೆ, ಫುಲ್ ಕಂಫರ್ಟಬಲ್ ಇರುತ್ತೆ. ಬನ್ನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ರೋಡ್ದು ವ್ಯೂ ತೋರಿಸ್ತೀನಿ. ನೋಡಿ ಸೂರ್ಯನೂ ಬಂದ್ಬಿಟ್ಟ, ಆವಾಗಲೇ ಫುಲ್ಲು ಫಾಗ್ ಇತ್ತು, ಸೊ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಈಗ ಅಟ್ಲೀಸ್ಟ್ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಈ ಚಿಲ್ಡ್ ವೆದರಿಗೆ ಪಾಪ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸೂರ್ಯ ದೇವರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಗೊತ್ತಿಲ್ಲ ಬೆಳಗ್ಗೆ ಏನು ಇಷ್ಟೊಂದು ಜನ ಹೋಗ್ತಾರೆ ಅಂತ, ಅಥವಾ ಅವರು ನಮ್ಮ ಥರನೇ ಎಲ್ಲಾದರೂ ಫ್ಯಾಮಿಲಿ ಔಟಿಂಗು ಆ ಥರ ಏನಾದ್ರು ಹೋಗ್ತಾ ಇದಾರ ಇರ್ಬೋದು. ಅಲ್ಲಿ ನೋಡಿ ಮಗು ಪಾಪ ಹಿಂದೆ ಕೂರಿಸ್ಬಿಟ್ಟಿದ್ರೆ, ಆ ಮಗುಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಹಿಂದೆ ಬರೋ ಗಾಡಿನೆಲ್ಲ ನೋಡಿಕೊಂಡು ಹಾಯ್ ಮಾಡ್ಬಿಟ್ಟ, ಹಲೋ. ಪಾಪ ಮಗು ಕಾಣಿಸ್ಲಿಲ್ಲ, ಯಾಕಂದ್ರೆ ಆ ಮಗು ಬೇರೆ ಎಲ್ಲರೂ ನೋಡ್ತಾ ಇರ್ಬೋದು, ಅಥವಾ ಬೈಕ್ಸ್ ಯಾರು ಅವ್ರನ್ನ ನೋಡ್ತಾ ಇರ್ಬೋದು. ಸ್ಪೀಡ್ ಮೋಟರ್ಸ್ ಟ್ರೈಬರ್, ಅಟ್ಲೀಸ್ಟ್ ಹಾಯ್ ಮಾಡೋ ಮಗು. ಕಾಣಿಸ್ತಾ ಇದೆಯಾ ಅಥವಾ ನಿಂಗೆ ಬೇರೆ ಕಡೆ ನೋಡ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ನಿದ್ದೆ ಮೋಸ್ಟ್ ಪ್ರಾಬಬ್ಲಿ. ಇಲ್ಲ, ಕಣ್ಮಿಟಿಸ್ತಾ ಇದೆ ಮಗು, ಇನ್ನು ನಿದ್ದೆ ಮಾಡಿಲ್ಲ. He's awake. The child has awakened. ನಮ್ ಫೇವ್ರೆಟ್ ರೋಡ್ ಹಾಸನ್ ರೋಡ್. ಹಾಸನ್ ರೋಡ್, ಯಾಕಂದ್ರೆ ಅಲ್ಲಿ ತಿನ್ನೋದಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ, ರೋಡ್ ಖಾಲಿ ಇರುತ್ತೆ, ಬೂಮ್ ಬೂಮ್ ಅಂತ ಹೋಗ್ಬೋದು. ಸ್ವಲ್ಪ ಹೊಟ್ಟೆ ಹೋದ್ರೆ ಎಲ್ಲರೂ ನಿಲ್ಲಿಸ್ಬಿಟ್ಟು ತಿನ್ಬೋದು. ವ್ಯೂ ಸಕ್ಕತ್ ಹಾಸನ್ ರೋಡ್ಗೆ. ನನಗೆ ಕೇಳಿ ಗಿಡ ಮರ ಇಲ್ಲ, ಅಲ್ಲಿ ಎಂಪೈರ್ ಇಷ್ಟ ಇವ್ರಿಗೆ. ಎಂಪೈರ್ ಅಲ್ಲಿ ಕರ್ಕೊಂಡೋದ್ರೆ ತಿನ್ನೋದು ಎರಡೇ ಐಟಮು, ಗೀ ರೈಸು ಆಮೇಲೆ ಚಿಲ್ಲಿ ಚಿಕನ್. ಬೇರೆ ಎಂಪೈರ್ ಅಲ್ಲಿ ಎಲ್ಲೂ ತಿನ್ನೋದಿಲ್ಲ, ಸ್ಪೆಷಲಿ ಅಲ್ಲೇ. ಇನ್ ಕೇಸ್ ತಿನ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಏನಕ್ಕೆ? ಟೇಸ್ಟ್ ಸೂಪರ್ ಆಗಿರುತ್ತೆ. ನನಗೆ ಕೇಳಿದ್ರೆ ಟೇಸ್ಟ್ ಅಲ್ಲ, ಲಾಂಗ್ ಡ್ರೈವ್ ಬೇಕು. ಓಕೆ, ನಮಗೂ ಲಾಂಗ್ ಡ್ರೈವ್ ಬೇಕು, ಸರಿ ಆಯಿತು ಅಂತ ನಾನು ಹೋಗ್ತೀನಿ. ಅಫ್ಕೋರ್ಸ್ ನನಗೂ ಇಷ್ಟ ಅಲ್ಲಿ ಗೀ ರೈಸ್ ಮತ್ತು ಚಿಲ್ಲಿ ಚಿಕನ್. ಆದರೆ ಲಾಸ್ಟ್ ವೀಕು ಚಿಲ್ಲಿ ಚಿಕನ್ ತಿಂದ್ಬಿಟ್ಟು ಫುಲ್ ಹೊಟ್ಟೆ ಅಪ್ಸೆಟ್ ಆಗ್ಬಿಟ್ಟಿತ್ತು, ಅಸಿಡಿಟಿ ಆಗ್ಬಿಟ್ಟಿತ್ತು. ಬಟ್ ನಮಗೆ ಇಷ್ಟ ಗೀ ರೈಸ್, ಚಿಕನ್ ವಡುವಲ್, ಚಿಕನ್ ವಡುವಲ್, ಗ್ರಿಲ್ ಚಿಕನ್. ಅಯ್ಯೋ ಹೊಟ್ಟೆ ಹಸು ಬಂತ. ನೋಡಿ ಊಟದ ಹೆಸರು ಹೇಳ್ತದಂಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಯಿತು. ಅದಕ್ಕೆ ಹೇಳಿದ್ದು. ಸೊ ನಾವು ಬಾಗೇಪಲ್ಲಿವರೆಗೂ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇಲ್ಲ, ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತೀವಿ. ಅಷ್ಟರಲ್ಲಿ ಸ್ವಲ್ಪ ಫಾಗು ಕಡಿಮೆ ಆಗಿರುತ್ತೆ. ಸೊ ಚಿಲ್ಡ್ ನಾನ್ ವೆಜ್ ಸಿಗತ್ತೆ. ಕೋಟೇಶ್ವರಂ ಅಲ್ಲ, ಮೋಸ್ಟ್ಲಿ ಅದು ವೆಜ್ ಅದು. ಅಯ್ಯೋ ಸಂಡೇ ಬೆಳಗ್ಗೆ ಈ ಕ್ಲೈಮೇಟ್ಗೆ ನಾನ್ ವೆಜ್ ತಿನ್ಬೋದು. ನಾನ್ ವೆಜ್ ಅಲ್ಲಿ ಏನು ತಿನ್ಬೇಕು? ಅಲ್ಲಿ ನೋಡಿ ಹಯಾಬುಸಾ. ಓಕೆ, ದಟ್ಸ್ ದ ಹಯಾಬುಸಾ, ಸಿಲ್ವರ್ ಕಲರ್ ಜಿಕ್ಸರ್ ಕಬಾಬ್.
ಓಹ್ ರೈಡರ್ಸ್ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಟೈಮ್ ಟು ಚೇಸ್ ದಟ್. ಓ ಇಲ್ಲಿ ನೋಡಿ, ಇಲ್ಲೂ ಸುಮಾರು ಬೈಕ್ಗಳಿದೆ. ದ ಬೆಸ್ಟ್ ಥಿಂಗ್ ಅಬೌಟ್ ವೀಕೆಂಡ್ ಈ ಥರ ಔಟ್ಸ್ಕಟ್ಸಿಗೆ ಬಂದರೆ ಯು ಕ್ಯಾನ್ ಸಿ ಮೆನಿ ಡಿಫ್ರೆಂಟ್ ಬೈಕ್ಸ್, ಮಾಡಿಫೈಡ್ ಬ್ರ್ಯಾಂಡ್ಸ್, CC, ಅಫ್ಕೋರ್ಸ್ ಐ can't say the word, but non-bikers, non-riders, I can say non-riders, because anyone can become bikers, but not everyone can become bike riders. There is a much difference in riders and bikers. Bikers, the person who commutes bike every day. Riders, they know about the biking passion, they know about the brotherhood, they know about the safety, they know about their riding. See, mostly ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಹೈವೇನಲ್ಲಿ. ಗುರು ಈ ಥರ ಹೈವೇಲಿ ವೀಲಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೇನು ಸಿಗುತ್ತೋ, ನಿಮ್ಗೇನು ಖುಷಿ ಸಿಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಬೇರೆಯವ್ರಿಗಂತೂ ತುಂಬಾನೇ ತೊಂದರೆ ಆಗುತ್ತೆ. ಒಂಥರ ಚೀಪ್ ಥ್ರಿಲ್ಸ್, ಅಡ್ರಿನಲಿನ್ ರಶ್ ಇದರಲ್ಲೆಲ್ಲ ಸಿಗಂಗಿದ್ರೆ ಎಲ್ಲ ಈವನ್ ರೈಡರ್ಸ್ ಕೂಡ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. But yes, as I was saying, we are the bikers, so we know the safety, passion. We carry that legacy of bikers. That legacy is gonna pass on to biker to a biker. So ಇಲ್ಲಿ ದೇವನಹಳ್ಳಿ ರೋಡಲ್ಲಿ ಬಂದು ಯೂ ಟರ್ನ್ ಮಾಡಿಕೊಂಡು ಕೋಟೇಶ್ವರ ಕೆಫೆಗೆ ಬರ್ತಾ ಇದ್ದೀವಿ. ನಮ್ಮ ಥರನೇ ಸುಮಾರು ಜನ ಬೈಕರ್ಸು ಇಲ್ಲೇ ಬ್ರೇಕ್ಫಾಸ್ಟ್ ಪಾಯಿಂಟ್ ಎಲ್ಲ ಇಟ್ಕೊಂಡಿದ್ದಾರೆ. ಅದರಲ್ಲೂ ಎಲ್ಲ ಇವಾಗ ಲೆಫ್ಟ್ ರೈಟು ಯೂ ಟರ್ನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ಪಾರ್ಕಿಂಗ್ ಡೆಸಿಗ್ನೇಷನ್ ಎಲ್ಲಿದೆ? ಇಲ್ಲಿದೆ. ನಾವು ಇಲ್ಲೇ ಪಾರ್ಕ್ ಮಾಡೋದು ಬೆಟರಾ? ಯಸ್, ಇಲ್ಲೇ ಪಾರ್ಕ್ ಮಾಡಿ. ಪಾರ್ಕಿಂಗ್ ಲೊಕೇಶನ್ ಬಂತು. ನಾನು ಇದೇ ಮೊದಲು ಇಲ್ಲಿ ಬರ್ತಾ ಇರೋದು. ಸೊ ನಾರ್ಮಲಿ ಹೋಟೆಲ್ಸು ಅಥವಾ ರೆಸ್ಟೋರೆಂಟು ಯಾವುದೋ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ, ಅದರ್ ದೆನ್ ರೈಡಿಂಗ್ ಟೈಮಲ್ಲಿ ಮಾತ್ರ. ಬನ್ನಿ ಹೋಗಿ ನೋಡೋಣ ಏನು ಮೆನ್ಯೂ ಇದೆ, ಟೇಸ್ಟ್ ಹೆಂಗಿದೆ. ನಮ್ಮ ಪ್ರಸನ್ನ ಮತ್ತು ಮನ್ವಿತ್ ಆಲ್ರೆಡಿ ವಡೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಸಿ ಇದೆಯೇನಪ್ಪ ವಡೆ? ಟೇಸ್ಟು ಮಾಡಿಬಿಟ್ಟು ಹೇಳಲ್ಲ. ಇದು ನಾವು ತೂತೋಡೆ ಅಂತೀವಿ, ಅದೇ ಫಾರಿನಲ್ಲಿ ಡೋನಟ್ ಅಂತಾರೆ. ಡಿಫ್ರೆನ್ಸ್ ಏನಪ್ಪ ಅಂದರೆ ಡೋನಟ್ಟು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇಲ್ಲ. ಡೋನಟ್ ಯಾರು ಸಾಸ್ ಜೊತೆ ತಿಂತಾರೆ? ಹೆಂಗಿದೆ ಟೇಸ್ಟು? ಈಗ ಪ್ರಸನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೌತ್ ಇಂಡಿಯಾ ಉದ್ದಿನೋಡ ಇಸ್ ದಿ ಬೆಸ್ಟ್ ಅರ್ಲಿ ಮಾರ್ನಿಂಗ್ ಫುಡ್. ಓಕೆ, ಸೊ ನಿಮ್ಗೇನು ಅನಿಸುತ್ತೆ, ಉದ್ದಿನೋಡೆನ ನಾವು ಸೌತ್ ಇಂಡಿಯನ್ ಐಕಾನಿಕ್ ಫುಡ್ ಅಂತ ಅನೌನ್ಸ್ ಮಾಡ್ಬೋದಾ? ಆಬ್ವಿಯಸ್ಲಿ ಮ್ಯಾಮ್, ಐ ಟ್ರಾವೆಲ್ಡ್ ಆಲ್ ಓವರ್ ಇಂಡಿಯಾ. ನಥಿಂಗ್ ಬೀಟ್ಸ್ ಸೌತ್ ಇಂಡಿಯಾ ಫುಡ್. ನೋ, ವಿ ಕಾಂಟ್ ಕಂಪೇರ್ ವಿತ್ ಇಂಡಿಯಾ. ವಾ. Maybe if someone has traveled from South India to North India or somewhere, maybe he can cook same taste, but not like. ಬಟ್ ಆ ಫೀಲ್ ಬರೋದಿಲ್ಲ ಅಂತೀರಾ? ಫೀಲ್ ಬರಲ್ಲ. ಟೇಸ್ಟ್ ಇದ್ರೂ ಆ ಫೀಲ್ ಬರೋದಿಲ್ಲ. ಆಹಾ, ಇಲ್ಲಿ ಬಂತು. ಏನಿದು? ಮಸಾಲೆ ದೋಸೆ. ಘೀ ಮಸಾಲೆ ದೋಸೆ, ಸಾಂಬಾರ್, ವಡಾ, ಡಿಪ್, ಚಟ್ನಿ. ಏನು ಸಾಂಗ್ ಆಡ್ತಾ ಇದ್ದೀರಾ? ಸಾಂಬಾರ್, ಇಡ್ಲಿ, ಚಟ್ನಿ ಅಂತ ಹೇಳ್ಬಿಟ್ಟು. ಗುರು ಏನಿದು? ಘೀ ಮಸಾಲ ದೋಸೆ. ಎಲ್ಲ ಘೀ ಮಸಾಲೆ ದೋಸೆ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನನಗೆ ಕೇಳಿದ್ರೆ ನಂದು ಆಲ್ವೇಸ್ ಗೋ ಟು ಫುಡ್ ರವೆ ದೋಸೆ, ಒಂದು ವಡೆ. ಬಟ್ ಯು ಟೇಸ್ಟ್ ಇಟ್ once in a time with ghee masala dosa. You want to have another time also like that. ಆಯಿತು ಸ್ವಾಮಿ. ಫುಡ್ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ, ಎಲ್ಲರ ಒಪಿನಿಯನು ತೊಗೊಳಕ್ಕಾಗತ್ತೆ.
ಇವರು ಎಲ್ಲೋ ಒಂದು ಸಿಗ್ನಲಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಮ್ಮನ್ನು ಬಿಟ್ಟು 10 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ರು. ಮರೇಲಿ ಕಡುಬು ಕಾಶಿ ಅಲ್ವಾ? ಹಾಂ. ಸೊ ಇದು ಇವತ್ತಿನ ಸ್ಪೆಷಲ್ಲು ಕೊಟ್ಟೆ ಕಡುಬು, ಆಮೇಲೆ ಬಂದ್ ಸುಕ್ಕಿನುಂಡೆ, ಕಾಶಿ ಹಲ್ವಾ, ಆಮೇಲೆ ಮೆನ್ಯೂ ಇಲ್ಲಿದೆ ನೋಡ್ಕೊಳ್ಳಿ, ಏನು ಬೇಕು ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಕೋಟೇಶ್ವರಮಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಜಸ್ಟ್ ಎಕ್ಸಿಟ್ ಆಗಬೇಕಾದ್ರೆ ಇಲ್ಲೊಂದು ವಿಂಟೇಜ್ ಕಾರ್ ಇತ್ತು. ಓಹ್ ಇದಲ್ಲ, ಈಗ ಇಲ್ಲಿದೆ ನೋಡಿ. ಯಪ್, ದ ಬ್ಯೂಟಿ, ದ ಕಾರ್ ಆ್ಯಂಡ್ ದ ಓನರ್. ಸೊ ಯಪ್, ನಮ್ಮ ರೈಡರ್ಸ್ ಆಲ್ರೆಡಿ ಹೊರಟಿದ್ದಾರೆ. ಇವಾಗ ಅವ್ರನ್ನ ಚೇಸ್ ಮಾಡ್ಕೊಂಡು ನಾನು ಹೋಗಬೇಕು. ನೋ ಇಶ್ಯೂ, ಹೋಗೋಣ ಬನ್ನಿ. The light is fading fast from this old town, we gotta go. Our bags are packed, so what we waiting for? There's no point in delaying what we both already know. Escape this time with me. Escape this time with me. We could rent a room and watch the stars dance round the moon. Fall asleep to the sounds of the sea. With you right by my side, it's such a sweet life. Escape this time with me. Escape this time with me. Nowhere else to be. Escape this time with me. Escape this time with me. Escape this time with me. Nowhere else to be. Escape this time with me. ಫೈನಲಿ ಪೆನುಕೊಂಡ ರೀಚ್ ಆದ್ವಿ. ಸೊ ಬರಬೇಕಾದ್ರೆ ರೋಡು ಬ್ಯೂಟಿಫುಲ್ ಆಗಿತ್ತು, ವೆದರು ಸೂಪರಾಗಿತ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಸೊ ಇಲ್ಲಿ ಬಂದು ಎಲ್ಲ ರೈಡರ್ಸ್ ಜಸ್ಟ್ ಅವರವರ ರೈಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಲೈಕ್ ಅಬೌಟ್ ಎಕ್ಸ್ಪೀರಿಯನ್ಸ್ ಅಬೌಟ್ ಪ್ಯಾಷನ್, ಎಕ್ಸ್ಪೀರಿಯನ್ಸ್ ಅಬೌಟ್ ರೈಡ್, ಮೇ ಬಿ ಸೋಲೋ ರೈಡ್ ಆಗಿರ್ಬೋದು, ಗ್ರೂಪ್ ರೈಡ್ ಆಗಿರ್ಬೋದು. ಸೊ ಹ್ಯಾಡ್ ಗುಡ್ ಟೈಮ್, ಗುಡ್ ಮೆಮೊರೀಸ್, ಎಲ್ಲ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಎಲ್ಲ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಪ್ರಾಬ್ಲಿ ಮತ್ತೆ ನಾವು ಕೋಟೇಶ್ವರಂಗೆ ಹೋಗೋದು ಪ್ಲ್ಯಾನ್ ಇದೆ. ನೋಡೋಣ, ಇನ್ ಕೇಸ್ ಆನ್ ದಿ ವೇ ಬೇರೆ ಯಾವುದಾದ್ರೂ ಲೊಕೇಶನ್ ಸಿಕ್ಕಿದ್ರೆ ಅಲ್ಲಿಗೆ ನಾವು ಹೋಗ್ತೀವಿ, ಇಲ್ಲಾಂದರೆ ಕೋಟೇಶ್ವರಂ ಫೈನಲ್.
ಸೊ ಪೆನುಕೊಂಡ ರೈಡ್ ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ಹೊರಟಿದ್ವಿ. ಲಂಚ್ ಟೈಮ್ ಆಗಿತ್ತು. ಸೊ ಬೆಳಗ್ಗೆ ಎಲ್ಲ ಕೋಟೇಶ್ವರಮಿಗೆ ಬಂದಿದ್ರಿ. ಸೊ ಲಂಚು ಅಲ್ಲೇ ಮುಗಿಸೋಣ ಅಂಥೇಳಿ ಕೋಟೇಶ್ವರಮಿಗೆ ಬಂದು ಆಲ್ಮೋಸ್ಟ್ ಎಲ್ಲ ಲಂಚ್ ಮುಗಿಸಿದ್ರು. ಎಲ್ಲ ಇವಾಗ ಡಿಸ್ಕಸ್ ಮಾಡಿ ಮತ್ತು ನೆಕ್ಸ್ಟ್ ರೈಡ್ದು ಪ್ಲ್ಯಾನ್ ಮಾಡಿ ಎಲ್ಲ ಇಲ್ಲಿಂದ ಡಿಸ್ಪರ್ಸ್ ಆಗ್ತಾಯಿದ್ದೀವಿ. ಸೊ ಬನ್ನಿ ಅವ್ರಿಗೆ ಕೇಳೋಣ ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಎಂಜಾಯ್ ಮಾಡಿದ್ರಾ, ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಲೆಟ್ ಸ್ಟಾರ್ಟ್ ವಿತ್ ಪ್ರಸನ್ನ. ಅವರು ಟಿ ಶರ್ಟ್ ಕಲರಿಗೆ ತಕ್ಕನಂಗೆ ಜ್ಯೂಸ್ ಕುಡಿತಾ ಇದ್ದಾರೆ. ಸೊ ಪ್ರಸನ್ನ, ರೈಡ್ ಹೆಂಗಿತ್ತು? ನಿಮ್ಮದು ರೈಡ್ ಅಲ್ಲ, ಇವತ್ತಿಂದು ರೈಡ್ ಹೆಂಗಿತ್ತು? ಪೆನುಕೊಂಡ ರೈಡ್ ಹೇಗಿತ್ತು ಅಂತ. ಓಕೆ, ಪೆನುಕೊಂಡ ರೈಡ್ ಹೆಂಗಿತ್ತು? ಆಸಮ್ ರೈಡ್. ವಾವ್. ಓಕೆ, ಕಾರ್ನರಿಂಗ್. ಸೊ ಇವ್ರು ಕಾರ್ನರಿಂಗ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ಜಸ್ಟ್ ಅದೊಂದು ಪ್ಯಾಷನ್ ಅಥವಾ ಅಡ್ರಿಲಿನ್ ರಶ್ ನೀವೇನಂತೀರ ಅಂದ್ಕೊಡಿ, ಬಟ್ ಯಾರು ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಓವರ್ ಟು ಪವನ್. ಹೆಂಗಿತ್ತು ರೈಡ್ ಇವತ್ತಿಂದು? ಕಾರ್ನರಿಂಗ್ ಅಂತೂ ಮಾಡಲಿಲ್ಲ, ಬಿಕಾಸ್ ನಮ್ಮದು ಕ್ರೂಸಿಂಗ್ ಬೈಕು, ಕಾರ್ನರಿಂಗ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸ್ಪೋರ್ಟ್ಸ್ ತೊಗೊಂಡಾಗ ಕಾರ್ನರಿಂಗ್ ಮಾಡ್ತೀವಿ. ಸೊ ನಾವು ನೆಕ್ಸ್ಟ್ ಸುರೇಶ್. ಫಸ್ಟ್ ಟೈಮ್ ರೈಡು ಈ ಗ್ರೂಪಲ್ಲಿ, ವೆರಿ ಆಸಮ್ ರೈಡ್. ಕನೆಕ್ಟಿವಿಟಿ ಚೆನ್ನಾಗಿತ್ತು, ಕೋರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ನಮ್ಗೆ ಅನಿಸ್ಲೇ ಇಲ್ಲ ಫಸ್ಟ್ ಟೈಮ್ ಐಮ್ ರೈಡಿಂಗ್ ವಿತ್ ದಿಸ್ ಗ್ರೂಪ್. ಬಟ್ ಆಸಮ್ ರೈಡ್ ಇತ್ತು, ಪೆನುಕೊಂಡ ರೈಡ್. ಎಂಜಾಯ್. ಸೊ ಇಲ್ಲಿ ಇನ್ನು ಮಿಕ್ಕಿದ ಗ್ರೂಪ್ ಎಲ್ಲ ಊಟ ಮುಗಿಸ್ಬಿಟ್ಟಿದ್ದಾರೆ. ಸೊ ಹೆಂಗಿತ್ತಪ್ಪ ಇವತ್ತಿನ ರೈಡು? ಸೂಪರ್ ಸೂಪರ್. ಲಾಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮಾತ್ರ ಆಗಲಿಲ್ಲ. ಅದು 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 ವೆಜ್ ನಾನ್ ವೆಜ್ ಬಗ್ಗೆ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಸಪ್ರೇಟಾಗಿ ಮಾಡೋಣ. ರೈಡ್ ಹೆಂಗಿತ್ತು ಅಂತ ಕೇಳಿದ್ದೆ. ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಇವರು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಊಟ ಬಾರಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಬರ್ಸಿ. So Mr. Eric Gautam, you had noodles for breakfast and again you are having noodles for lunch. So you like noodles very much? Yes. Okay. So I will ask my viewers to donate some noodles to you so that you can have a full year full of noodles, a different flavor version of noodles. So how do you like to have noodles every day, every time, every minute? No problem. Okay. ಸೊ ಇಲ್ಲಿ ಲಿಖಿತ್ ಪ್ಲೇಟಲ್ಲಿ ಚಟ್ನಿ ಬಿಟ್ಬಿಟ್ಟಿದ್ದಾರೆ. ಓಕೆ, ಎಲ್ಲ ಬದನೆಕಾಯಿ, ನಾನು ಕುಂಬಳಕಾಯಿ ಅಂತ ಹೇಳಿದ್ದೆ. ಯೂಶಲಿ ಹುಳಿ ಅಂದರೆ ಅದರಲ್ಲಿ ಕುಂಬಳಕಾಯಿ ಇರುತ್ತೆ, ಅದು ಬದನೆಕಾಯಿ ಹಾಕಿದ್ದಾರೆ, ನುಗ್ಗೆಕಾಯಿ ಹಾಕಿದ್ದಾರೆ. ಓಕೆ, ಇವ್ರಿಗೆ ಕಾಯಿಗಳ ಬಗ್ಗೆ ತುಂಬ ಗೊತ್ತಿದೆ, ಬದನೆಕಾಯಿ, ನುಗ್ಗೆಕಾಯಿ, ಕುಂಬಳಕಾಯಿ. ಸೊ ಯಾರಿಗಾದ್ರೂ ಕಾಯಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.
So Vignesh V, yani Victory Vignesh. So tell me about Akki Roti. ಚೆನ್ನಾಗಿತ್ತು, ಚೆನ್ನಾಗಿತ್ತು, ಕ್ರಿಸ್ಪಿ ಇತ್ತು, ಕ್ರಿಸ್ಪಿ ಇತ್ತು. ಅಕ್ಕಿ ರೊಟ್ಟಿ ವಿತ್ ಚಟ್ನಿ ಸೂಪರ್ ಆಗಿತ್ತು. ಏನು ಚಟ್ನಿ? ಓಕೆ, ಇವ್ರಿಗೆ ಚಟ್ನಿ ಬಗ್ಗೆ ಐಡಿಯಾ ಇಲ್ಲ, ಬಟ್ ಅಕ್ಕಿ ರೊಟ್ಟಿ ಬಗ್ಗೆ ಐಡಿಯಾ ಇದೆ. ಸೊ ಡೆಫಿನೆಟ್ಲಿ ಯಾರಿಗಾದ್ರು ಚಟ್ನಿ ಬಗ್ಗೆ ಐಡಿಯಾ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವರಿಗೆ ಸ್ವಲ್ಪ ಗೈಡೆನ್ಸ್ ಕೊಡಿ. ಸೊ ಇವರು ಗುರುಪ್ರಸಾದ್, ಪಾಪ ನಾನ್ ವೆಜ್ ತಿನ್ನೋರಿಗೆಲ್ಲ ವೆಜ್ ಹೋಟ್ಲು ಕರ್ಕೊಂಡು ಬಂದುಬಿಟ್ಟು ಎಲ್ಲ ವೆಜ್ ತಿಂತಾ ಇದ್ದೀವಿ, ನೀವು ವೆಜ್ ತಿನ್ನಿ ಅಂತ ಎಲ್ಲರಿಗೂ ಮೈಂಡ್ ಡೈವರ್ಟ್ ಮಾಡಿ ವೆಜಿಟೇರಿಯನ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಜಾಲಕ್ಕೆ ಇವತ್ತು ನಾನು ಬಿದ್ದಿಲ್ಲ. ಸೊ ನಾನಿಲ್ಲಿ ಊಟ ಮಾಡಿಲ್ಲ, ನಾನು ಹೋಗ್ತೀನಿ ನಾನ್ ವೆಜ್ ತಿನ್ನೋದಕ್ಕೆ. ನಿಮ್ಮ ಫೇವ್ರೇಟ್ ನಾನ್ ವೆಜ್ ಡಿಶ್ ಯಾವುದು ಅಂತ ಹೇಳಿ. Wow! See you on next ride. Thank you guys.